ಎಜಿ ನ್ಯೂಸ್ಗೆ ಸ್ವಾಗತ. ವಾರ್ಡ್ ನಂಬರ್ 2 ಸದಸ್ಯರಿಂದ ಹಿಡಕಲ್ ಗ್ರಾಮ ಪಂಚಾಯಿತಿಗೆ ಹಾಕಿದ ಬೀಗ ತೆಗೆಯದಂತೆ ಪ್ರತಿಭಟನೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಿಡಕಲ್ ಗ್ರಾಮ ಪಂಚಾಯಿತಿಗೆ ಚುನಾಯಿತ ಪ್ರತಿನಿಧಿ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಹಾಕಿದ ಬೀಗವನ್ನ ತೆಗೆಯದಂತೆ ಮಧ್ಯಾಹ್ನ 1:45 ಪ್ರತಿಭಟನೆ ಜರುಗಿದೆ. ಗ್ರಾಮ ಪಂಚಾಯಿತಿ ಪಿಡಿಒ ಮಾದೇವ ಕುಮಾರ್ ಇವರು ವಾರ್ಡ್ ನಂಬರ್ 2ರ ಮಹಿಳಾ ಸದಸ್ಯರು ಆದ ಗೀತಾ ಬಿಚುರುಗಿ ಇವರನ್ನ ಮನವೊಲಿಸಲು ಪ್ರಯತ್ನಿಸಿದ್ರು. ವಾರ್ಡ್ ನಂಬರ್ 2ರಲ್ಲಿ ಆಗಬೇಕಾಗಿರುವ ಕೆಲಸವನ್ನ ವಿಳಂಬವಾಗಿರುವ ಕಾರಣ, ಸರಿಯಾಗಿ ಹಣ ಬಿಡುಗಡೆಯಾಗದ ಕಾರಣ ನಮ್ಮ ವಾರ್ಡ್ ನಂಬರ್ 2 ಸಾರ್ವಜನಿಕರಿಗೆ ಸೌಲಭ್ಯಗಳು ಸರಿಯಾಗಿ ಒದಗಿಸ್ತಾ ಇಲ್ಲ. ಅದಕ್ಕಾಗಿ ಅವರಿಗೆ ಸರಿಯಾಗಿ ಕೆಲಸ ಮಾಡಿಕೊಡ್ತೀವಿ ಎನ್ನುವವರೆಗೂ ಬೀಗ ತೆಗೆಯಲು ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದಾಗ ಪಿಡಿಒ ಅವರು ಅವರ ಮನವೊಲಿಸಿ ಅವರ ಬೇಡಿಕೆಗಳನ್ನ ಮಾಡಿಕೊಡುವುದಾಗಿ ಹೇಳಿ ಅವರನ್ನ ಪ್ರತಿಭಟನೆ ಹಿಂಪಡೆದಿದ್ದಾರೆ. ಅಷ್ಟೊತ್ತಿಗೆ ಸುಮಾರು ಮಧ್ಯಾಹ್ನ 1:45 ಸಮಯವಾಗಿದ್ದು ಓಪನ್ ಮಾಡಿದ ನಂತರ ಯಥ ಪ್ರಕಾರ ದಿನನಿತ್ಯದ ಪ್ರಕಾರ ಆಫೀಸ್ ಕೆಲಸಗಳು ಪ್ರಾರಂಭವಾದವು ಎಂದು ಗ್ರಾಮ ಪಂಚಾಯಿತಿ ಪಿಡಿಒ ಮಾದೇವ ಕುಮಾರ್ ತಿಳಿಸಿದರು. ಈಗ 2024-25 ಸಾಲಿನಾಗ 2 ವರ್ಕ್ ಇದ್ರಿ ವಾರ್ಡ್ ನಂಬರ್ 2ರಲ್ಲಿ. ಅವು ಕೆಲವೊಂದು ಏನೈತಿ ತಾಂತ್ರಿಕ ತೊಂದರೆ ಅಂತ ಏನೈತಿ ಅನುಗುಂಗ ಆಗ್ಲಿಲ್ಲ. ಹಿಂಗಾಗಿ ಈಗ ನಾವು ಮೇಲಾಧಿಕಾರಿ ನಮ್ಮ ಇಡಿ ಸಾಹೇಬ್ರಿಗೆ ಮಾತಾಡೇನ್ರಿ, ಅವರು ಬರತ್ತಾರ. ಬಂದ ನಂತರ ಅದನ್ನ ಬರೋ ಸೆಪ್ಟೆಂಬರ್ದಾಗ 8 ಪ್ಲಾನ್ ಹಾಕಿ ನಾವು ಬಗೆಹರಿಸ್ತು ಅಂತ ಒಂದು ಆಶ್ವಾಸನೆ ನಾವು ಸಾರ್ವಜನಿಕ ಕೊಡ್ತೀವಿ. ಬರತ್ತಾರ ಸಾಹೇಬ್ರು ಬರತ್ತಾರ. ಸಾಹೇಬ್ರು ಬರ್ಬೇಕು. ಇಡಿ ಸರ್ ನರೇಗಾ ಉದ್ಯೋಗತ್ರಿ ಯೋಜನೆ ಅವರ ಇದನ್ನ ಮಾಡ್ಬೇಕು. ಸಾಹೇಬ್ರು ಬಂದಾಗ ಅದು ಬರೋ ಇದ್ರ ಯಾವಾಗ ಸೆಪ್ಟೆಂಬರ್ 8 ಹಾಕಿ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಸಾಹೇಬ್ರು ಬರ್ತಾರ. ಈಗ ಇದು ಪ್ರತಿಭಟನೆ ಅವ್ರ ಕಿಲಿ ತೆಗಿಲಾರ್ದ ಮಟ್ಟಿಗೆ ಇಲ್ಲ. ಈಗ ಇಲ್ಲ ಸರ್, ನಿಮ್ಮ ಗಮನಕ್ಕೆ ಇತ್ತು ಯಾವ್ದ್ರಿ ಟೆಕ್ನಿಕಲ್ ಇಶ್ಯೂ ಆಯ್ತು ಸರ್. ನಮ್ಗೆ ಗಮನಿತ್ತು ಇಂಜಿನಿಯರ್ ಬಂದಿದ್ದು ಸರ್. ಇಂಜಿನಿಯರ್ಗೂ ಏನಿತ್ತು ನಾವು ಈಗ ನಾವು ಕಳಿಸಿದ್ರು ಟೆಕ್ನಿಕಲ್ ಇಶ್ಯೂ ಆಗಿ. ಹಿಂಗಾಗಿ ಈಗ ತಾಂತ್ರಿಕ ತೊಂದರೆಯಿಂದ ಆಗೈತ್ರಿ ಅದ. ಹಾದಿನ ಹಾದಿಲ್ಲ, ಹಾದಿ ಕಳಿಲ್ಲ ಸರ್. ಹಾದಿ ಐತಿ, ಹಾದಿ ಮಾಡ್ಬೇಕ್ರಿ ಸರ್. ಈಗ ಫೈಲ್ ಇಲ್ಲ ಫೈಲ್ ಕಳೆದ್ರೆ ಏನಿಲ್ಲ, ಎಸ್ಟಿಮೇಟ್ ಆಗಿದ್ರಿ. ಎಸ್ಟಿಮೇಟ್ ಆಗಿನೈತಿ ಟೆಕ್ನಿಕಲ್ ಆಯ್ತು ಆನ್ಗೋಯಿಂಗ್ ಆಗ್ಬೇಕೈತ್ರಿ. ಒಂದು ಟೆಕ್ನಿಕಲ್ ಇಶ್ಯೂ ಆಗಿ ಆನ್ಗೋಯಿಂಗ್ ಆಗ್ಲಿಲ್ಲ. ಆ ವರ್ಕರ್ ಸ್ವಲ್ಪ ಬರ್ತಾ ಇಲ್ಲ, ಟೆಕ್ನಿಕಲ್ ಇಶ್ಯೂ ಆಗೈತ್ರಿ. ಇಲ್ಲ ಈಗ ಬರೋ ಸೆಪ್ಟೆಂಬರ್ದಾಗ ನಾವು 8 ನಾವು 2025-26 ಸಾಲ 8 ವರ್ಕ್ ತೊಂದು ಅದನ್ನ ನಾವು ಇದನ್ನ ಮಾಡ್ತೀವಿ, ವರ್ಕ್ ಮಾಡ್ತೀವಿ ಸರ್. ಈಗ ಇದು ಹೊಸ ವರ್ಕ್ ಹಾಕವ್ರು ಅಥವಾ ಈಗಾಗಲೇ ಅದನ್ನ ಹಳೆ ವರ್ಕ್ ಮುಂದುವರ್ಸೋರು? ಇಲ್ಲ, ಹೊಸ ವರ್ಕ್ ನೇಮ ವರ್ಕ್ ಅದನ್ನ ಎಂಟ್ರಿ ಮಾಡಿ ಅದನ್ನ ಕೆಲಸ ಪ್ರಾರಂಭ ಮಾಡ್ತೀವಿ. ಯಾವ್ದು ಅಲ್ಲ ಟೆಕ್ನಿಕಲ್ ಇಶ್ಯೂ ಅಂತಂದ್ರೆ ಆಗ ಕ್ಲಿಯರ್ ಮಾಡ್ಕೋಬೇಕಲ್ರಿ ಸರ್. ಅಲ್ಲ ಈಗ ನಂತರ ಏನೈತಿ ನಮ್ಗೆ ಏನೋ ಅವಕಾಶ ಕೊಟ್ಟಿಲ್ಲ ಸರ್. 24, 25, 26 ಸರ್ ಎಡಿಷನಲ್ ಪ್ಲಾನ್ ರೀ ಸರ್. GPS ಆಗಿದ್ರಿ ಈಗ ಆಲ್ರೆಡಿ. ಹೌದು, ಅದು GPS ಆದ್ರೆ ಮತ್ತೆ ಯಾಕೆ ವರ್ಕ್ ಟೆಕ್ನಿಕಲ್ ಇಶ್ಯೂ ಆಗೈತೆ ಸರ್. ನಮ್ಮ ಮೇಲಧಿಕಾರಿಗಳಿಗೆ ಏನೋ ಟೆಕ್ನಿಕಲ್ ಇಶ್ಯೂ ತಿಳಿಸಿರಿ ಸರ್? ಹಾ, ತಿಳಿಸಿವ್ರಿ ಸರ್. ನಾವ್ ಅಲ್ಲಿಂದ ಏನು ಪ್ರತಿಕ್ರಿಯೆ ಸರ್? ಈಗ ಸಾಹೇಬ್ರು ಇಡಿ ಸರ್ ಬರತ್ತಾರ ಸರ್. ಇಡಿ ಸರ್ ಬಂದ ಅದನ್ನ ಸಮಸ್ಯೆ ಬಗ್ಗೆ ಇರ್ತಾರ ಸರ್. ಅಲ್ಲ ಈಗ ಅದು ಅವ್ರು ಬರ್ತಕ್ಕೆ ಬಂದಿರೋದನ್ರಿ? ಇಲ್ಲ ಸರ್, ನಾವು ಸಾರ್ವಜನಿಕ ರಿಕ್ವೆಸ್ಟ್ ಮಾಡತ್ತೀವಿ ಸರ್. ತೆಗಿತೀವಿ, ಈಗ ಪ್ರಾರಂಭ ಮಾಡ್ತೀವಿ. ಆಫೀಸ್ ಲಾಕ್ ಐತೆ? ಇಲ್ಲ, ಆಫೀಸ್ ಈಗ ನಾವು ಸಾರ್ವಜನಿಕ ಸಾಹೇಬ್ರಿಗೂ ಹೇಳ್ತೀರಿ. ಅವರು ಪ್ರತಿಭಟನೆ ನಂತರ ಸಾಹೇಬ್ರು ಮತ್ತು ಇಂಜಿನಿಯರ್ ಸರ್ ಬಾ ಅಂತ ಹೇಳ್ಯಾರ. ಇಂಜಿನಿಯರ್ ಸರ್ ಪಂಚಾಯಿತಿಯನ್ನ ಬಂದ್ ಮಾಡಿದ್ರಂದ್ರೆ ಜನರ ಸಮಸ್ಯೆಯನ್ನ ಬಗೆಹರಿಸಿಲ್ಲ. ಅದ್ರ ಸಲುವಾಗಿ ನಾವು ಪಂಚಾಯಿತಿಯನ್ನ ಬಂದಿಟ್ಟಿದ್ದು. ಅವ್ರು ಕೀಲಿ ಹಾಕಿದ್ರು, ಅವ್ರ ಕೀಲಿಯನ್ನ ತೆಗಿಲಿಕ್ಕೆ ನಾವು ಬಿಡ್ಲಿಲ್ಲ. ಅಂದ್ರೆ ಜನರ ಅಂದ್ರೆ ಅವ್ರ ಬೇಡಿಕೆಗಳನ್ನ ಯಾವ್ದು ಈಡೇರಿಸೋದಿಲ್ಲ. ಮತ್ತೆ ಮಾಡಿದ ಕೆಲ್ಸಕ್ಕೆ ಇನ್ನೂ ರೊಕ್ಕವನ್ನ ಬಂದಿಲ್ಲ. ಅದ್ರ ಸಲುವಾಗ ನಾವೇನ್ ಮಾಡಿದೇವ ಅಂದ್ರೆ ಅವ್ರು ಕೀಲಿ ಹಾಕಿದ್ರು ಕೀಲಿ ತೆಗಿಲಿಕ್ಕೆ ಕೊಡ್ದೇನೆ ಮುಂದೆ ಸತ್ಯಾಗ್ರಹ ಮಾಡಿದ್ವಿ ಎಲ್ಲಾರು ಸೇರಿ. ಬೇರೆ ವಾರ್ಡಿನ್ಕಿಂತ ನಾವು ನಮ್ಮ ವಾರ್ಡಿಂದ ಮಾಡಿದ್ದೇವೆ. 2ನೇ ವಾರ್ಡಿಂದ ಜನರು ತಮ್ಮ ಬಿಲ್ ಅನ್ನು ಮಾಡ್ಲಿಲ್ಲ ಅಂತ ದಿನ ನನ್ನ ಹತ್ರ ಕೇಳ್ತಿದ್ರು. ಅದಕ್ಕಾಗ ನಾವ್ ಅವ್ರ ಹತ್ರ ಬಾಳ ಸಲ ಹೇಳಿದ್ವಿ. ಆದ್ರ ಅವ್ರ ಇನ್ನೂ ಮಾಡ್ಲಿಲ್ದ ಸಲುವಾಗ ನಾವು ಬೇಡಿಕೆಯನ್ನ ಮಾಡ್ರಿ ಅನ್ನೋ ಸಲುವಾಗ ತೆಗಿಲಿಕ್ಕೆ ಕೊಡ್ಲಿಲ್ಲ. ಅಧಿಕಾರಿಗಳು ಯಾವಾಗ ಕೇಳ್ದಂಗೆ ನಾವ್ ಮಾಡ್ತೇನೆ ನಾವ್ ಮಾಡ್ರಾಗ್ಲಿಲ್ಲ ಅಂತ ಕೇಳ್ತಾ ಇದಾರೆ. ಆದ್ರೆ ಮಾಡೋದಿಲ್ಲ ಅವ್ರು ಮುಂದಿನ ಕೆಲ್ಸವನ್ನ. ನಮ್ದೇನಂದ್ರೆ ನಮ್ಮ ಎಲ್ಲರದ್ದು ಮಾಡಿದ್ರೆ ತಮ್ಮ ಕೆಲ್ಸವನ್ನ ಅವ್ರ ಕೆಲ್ಸವನ್ನ ಬಿಲ್ಲನ್ನ ಎಲ್ಲ ಮಾಡ್ಕೊಟ್ರೆ ನಾವೇನ್ ಮಾಡ್ತೇವೆ, ಕಿಲಿ ತೆಗಿಲಿಕ್ಕೆ ಕೊಡ್ತೇವೆ. ಪಂಚಾಯತಿ ಮೇಲೆ ಏನಂತ ದ್ವೇಷ ಇಲ್ಲ. ಆದ್ರೆ ನಮ್ಮ ಕೆಲ್ಸವನ್ನ ಜನರ ಕೆಲ್ಸವನ್ನ ಆಗ್ಬೇಕು ಅಷ್ಟೇ. ಉಳಿದದು ವಾರ್ಡದವ್ರದ್ದು ಬೆಂಬಲ ಇದೆ. ಯಾಕೆ ಅವ್ರದ್ದು ಒಬ್ಬೊಬ್ರದ್ದು ಆಗಿಲ್ಲ. ಮುಂದ್ ಬಂದ್ ಯಾರು ಇದ್ರ ಮಾಡ್ತಾರ ಅವ್ರು ಅಂತವ್ರಿಗೆ ಮಾಡಿದಾರ. ನಮ್ಮಂತವ್ರಿಗೆ ಸ್ವಲ್ಪ ನಾವೇನು ಬಾಳ ಅವ್ರಿಗೆ ರಿಕ್ ಹಾಕುದಿಲ್ಲ, ಏನು ಇಲ್ಲಲ್ಲ, ಸಮಾಧಾನದಿಂದ ಹೇಳ್ತೇವೆ ಅನ್ನೋ ಸಲುವಾಗ ನಮ್ಮದು ಮಾಡ್ಲಿಲ್ಲ. ನೀವು ಚುನಾವಣೆ ನಡೆದಾಗ ಮತದಾರರಿಗೆ
ಆಶ್ವಾಸನೆಗಳು ಕೊಟ್ಟಿರ್ತಾರೆ ನಿಮ್ಗೆ ಕೆಲಸಗಳನ್ನ ಇಂಥವೆಲ್ಲ ಮಾಡ್ಕೊಡ್ತೀವಿ ಅಂತ. ಈ ಜನ ನಿಮ್ಗೆ ಕೇಳೋದು ಸ್ವಾಭಾವಿಕ. ಹೌದ್ರಿ ಹೌದ್ರಿ ಕೆಲಸ ಮಾಡ್ಬೇಕು. ಜನರ ಕೆಲಸ ಮಾಡ್ಲೇಬೇಕಲ್ಲ. ಅವ್ರು ನಮ್ಮನ್ನ ಆರಿಸಿ ತಂದಿದೆ ಅದಕ್ಕಾಗಿರ್ತೈತಿ. ತಮ್ಗ ಕೆಲಸವನ್ನ ಆಗ್ಲಿ, ನಮ್ಮ ಊರು ಸುಧಾರಣೆ ಆಗ್ಲಿ ಅಂತಾನ ಮಾಡಿರ್ತಾರ. ಅದಕ್ಕಾಗ ನಾವು ಮಾಡ್ಲೇಬೇಕಾಗ್ತದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕ್ಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.